ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ಪೂರ್ಣಿಮಾ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಗುಂಡ್ಲುಪೇಟೆ ತಾಲೂಕು ದೇವರಹಳ್ಳಿ ಅಂತ ಅಲ್ಲಿಂದ ಬಂದಿದ್ದೀವಿ. ಆಯುರ್ಮಠಮ್ ಹೇಗೆ ಗೊತ್ತಾಯಿತು? ನಮಗೆ 5 ವರ್ಷದಿಂದನೂ ಗೊತ್ತು. ಹೌದಾ? ಅವರು ಯಾರೋ ಹೇಳಿದ್ರು. ಯಾರು ಗುಂಡ್ಲುಪೇಟೆಯವರು ಹೇಳಿದ್ರು. ಅವಾಗ ಅವರು ಅಂತ ಕೇಳ್ಕೊಂಡು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ವಿ. ಫಸ್ಟ್ ಕೈ ನೋವಿತ್ತು ಸ್ಟಾರ್ಟಿಂಗಲ್ಲಿ, ಅವಾಗ ಬಂದು ಟ್ರೀಟ್ಮೆಂಟ್ ತಗೊಂಡೋಗಿದ್ವಿ, ಕಡಿಮೆ ಆಗಿತ್ತು. ಮತ್ತೆ ಬಂದು ಸೊಂಟ ನೋವು ಬಂತು, ಪುನಃ ಬಂದ ಇಲ್ಲಿ ಅಡ್ಮಿಟ್ ಆಗಿ. ಸೊಂಟ ನೋವು ಅಂದರೆ ಏನಾಗ್ತಾಯಿತ್ತು? ಏನೇನು ಸಮಸ್ಯೆ ಆಗ್ತಾಯಿತ್ತು? ಕಾಲಿಗೆ ಪೇನ್ ಬರ್ತಾಯಿತ್ತು ಸರ್, ತುಂಬ. ಅಂದರೆ ನಡೆಯೋಕ್ಕಾಗ್ತಾಯಿತ್ತಾ? ನಡೆಯೋಕ್ಕಾಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಜೋಮ್ ಗಟ್ಟಾಯಿತು, ಜುಮ್ ಬರ್ತಾಯಿತ್ತು ತುಂಬ. ಏನು ಡಿಸ್ಕೋ ಬಲ್ಜ್ ಆಗಿದೆ ಅಂತ? ಬಲ್ಜ್ ಆಗಿದೆ, ಆಪ್ರೇಷನ್ ಮಾಡಬೇಕಂತಲೂ ಹೇಳಿದರು. ನೀವು ಅಲೋಪತಿಯಲ್ಲಿ ತೋರಿಸಿದ್ರಾ? ತೋರಿಸಿದ್ವಿ ಒಂದ್ಸರಿ. ಯಾಕೆ ಆಪ್ರೇಷನ್ಗೆ ಹೋಗಲಿಲ್ಲ? ಇಷ್ಟ ಆಗಲಿಲ್ಲ. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದು ಪರ್ಮನೆಂಟಾಗಿ ಆಗುತ್ತೋ ಇಲ್ವೋ ಅಂತ ಅಲೋಪತಿಗೆ ಹೋಗಲಿಲ್ಲ. ಓಕೆ, ಯಾಕೆಂದ್ರೆ ಡಾಕ್ಟರ್ಸ್ ಏನು ಗ್ಯಾರಂಟಿ ಕೊಡಲಿಲ್ವಾ? ಆಪ್ರೇಷನ್ ಅವರು ಹೇಳಲಿಲ್ಲ, ಏನು ಗ್ಯಾರಂಟಿ ಹೇಳಲಿಲ್ಲ, ಕೊಡೋಕ್ಕಾಗಲ್ಲ, ಸದ್ಯಕ್ಕೆ ನೋವು ಕಡಿಮೆ ಆಗಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಎಲ್ಲಿ ಗುಂಡ್ಲುಪೇಟೆಲ್ಲೇನಾ? ಗುಂಡ್ಲುಪೇಟೆಯಲ್ಲಿ. ನಂತರ ಆಯುರ್ಮಠಮ್ಗೆ ಬಂದ್ರಿ? ಆಯುರ್ಮಠಮ್ಗೆ ಬಂದ್ವಿ. ಬಂದು ಇಲ್ಲಿ 12 ದಿನ ಟ್ರೀಟ್ಮೆಂಟ್ ತಗೊಂಡ್ವಿ, ಕಡಿಮೆ ಆಯಿತು. ಮತ್ತೆ 12 ದಿನದಲ್ಲೇ ಕಮ್ಮಿ ಆಯಿತಾ? ಸ್ವಲ್ಪ ಕಡಿಮೆ ಆಯಿತು ಸರ್, ಜುಮ್ ಇತ್ತು ಸ್ವಲ್ಪ, ನೋವೆಲ್ಲ ಕಡಿಮೆ ಆಯಿತು. ಮತ್ತೆ 45 ದಿನ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ರೆಸ್ಟ್ ಮಾಡಿಬಿಟ್ಟು ಇವಾಗ ಮತ್ತೆ 3 ದಿನ ಟ್ರೀಟ್ಮೆಂಟ್ ತಗೊಂಡ್ವಿ. ಈಗಲೂ ಏನಾದರೂ ಬಾಕಿ ಇತ್ತಾ? ಈ 45 ದಿನದಲ್ಲಿ ಒಂದು ಸ್ವಲ್ಪ ಜೋಮ್ ಜೋಮ್ ಇರೋದಿತ್ತು, ಅದು ಕಡಿಮೆ ಆಗಿದೆ. ಈಗ ಎಷ್ಟು ದಿನ ಇದ್ರಿ? ಈಗ 3 ದಿನ ಇತ್ತು. 3 ಡೇಸಲ್ಲೇ ಅದು ಕಮ್ಮಿ ಆಗಿದೆ. ಕಡಿಮೆ ಆಗಿದೆ. ಈಗ ನೀವು ನಡೆಯುವಾಗ ಏನು ಅನ್ನಿಸ್ತಾ ಇಲ್ಲ ನಿಮ್ಗೆ ಸಮಸ್ಯೆ ಇದೆ ಅಂತ? ಏನು ಬರಲಿಲ್ಲ. ಸ್ವಲ್ಪ ಏನು ಅನಿಸುತ್ತೆ ಈ ಆಯುರ್ಮಠಮ್ ಬಗ್ಗೆ ನಿಮಗೆ? ತುಂಬ ಖುಷಿ ಆಗುತ್ತೆ ಸರ್. ಅದು ಬೇರೆ ಕಡೆ ಯಾವುದು ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಆರೋಗ್ಯ ಬೇರೆ ಸೈಡ್ ಎಫೆಕ್ಟ್ ಆಗೋದಕ್ಕಿಂತ ಇಲ್ಲಿ ಬಂದು ನಾವು ಇದು ಮಾಡಿ ಆಯುರ್ವೇದಿಕ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿರೋದು ತುಂಬ ಖುಷಿ ಆಗುತ್ತೆ. ಅಂದರೆ ನಿಮ್ಮ ಜೊತೆಗೇನೆ ಬೇರೆ ಯಾರು ನೋಡಿದ್ದೀರಾ ಈ ಥರ ಚಿಕಿತ್ಸೆ ತಗೊಳ್ಳೋರು ಇಲ್ಲಿ ನಿಮಗೆ? ತಗೊಂಡಿದ್ರು, ಅವರು ಹೇಳಿದ್ರು, ಅವರು ಪರವಾಗಿಲ್ಲ ಕಡಿಮೆ ಆಗಿದೆ ಅಂದಮೇಲೆ ನಾವು ಬಂದಿದ್ದೀವಿ. ಅವ್ರು ಪೂರ್ತಿ ಗುಣವಾಗಿದ್ದಾರಾ? ನಿಮ್ಮ ರೂಮಲ್ಲಿ ಅಕ್ಕಪಕ್ಕ ರೂಮ್ದಲ್ಲಿ ಈ ಥರ ಸಮಸ್ಯೆ ಇರೋರು ಯಾರು ನೋಡಿದ್ದೀರಾ? ತುಂಬ ಸಮಸ್ಯೆ ಇರೋರು ಇದ್ದಾರೆ, ಅವರು ಎಲ್ಲ ಕಡಿಮೆ ಆಗಿದೆ ಈಗ ಅಂತ ಸೆಕೆಂಡ್ ಟ್ರಿಪ್ ಬಂದು ಅವರು ಟ್ರೀಟ್ಮೆಂಟ್ ತಗೊಂಡು ಹೋದ್ರು. ನಿಮ್ಮ ಜೊತೆ ಮುಂಚೆ ಬಂದವರು ಅವರು ಈ ಟ್ರಿಪ್ಪಲ್ಲೂ ಬಂದಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವ್ರಿಗೂ ಸ್ವಲ್ಪ ಕಡಿಮೆ ಆಗಿದೆ, ನಿನ್ನೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿದ್ದಾರಾ? ಸೊ ನೀವು ಈ ವಿಡಿಯೋ ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೇ ಥರ ಸಮಸ್ಯೆ ಇರೋರು ಬಂದು ಇಲ್ಲಿ ತೋರಿಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ವಾಸಿ ಮಾಡ್ಕೊಳ್ಳಿ, ಗುಣ ಮಾಡ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮರ್ಮ ಚಿಕಿತ್ಸೆ ಎಲ್ಲ ತುಂಬ ಚೆನ್ನಾಗಿದೆ. ಹಂಗಾಗಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ. ಈ ವಿಡಿಯೋ ನಾವು ಮಾಡ್ತಿರೋದು ನಿಮಗೆ ಸಮಸ್ಯೆ ಇರೋರಿಗೆ ತಿಳಿದು ಅವರು ಕೂಡ ಚಿಕಿತ್ಸೆ ತಗೊಂಡು ಗುಣಮುಖರಾಗಲಿ ಅಂತ. ಎಲ್ಲ ಚಿಕಿತ್ಸೆ ತಗೊಂಡು ಇಲ್ಲಿ ವಾಸಿ ಮಾಡ್ಕೊಳ್ಳಿ. ಟ್ರೀಟ್ಮೆಂಟ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಿಮಗೆ ಸ್ಟಾಫ್ ಇವರೆಲ್ಲ ಹೇಗೆ ಚೆನ್ನಾಗಿ ಮಾಡ್ತಾರೆ ಸರ್? ತುಂಬ ಇಷ್ಟ ಆಯಿತು. ಏನು ತೊಂದರೆಗಳೇನು ಅನಿಸಿಲ್ಲ ನಿಮಗೆ? ಹೇಳ್ದಂಗೆ ಎಲ್ಲ ಮಾಡಿಕೊಡ್ತಾರೆ ನೀಟಾಗಿ, ಹಾಗಾಗಿ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದು ಯಾರೇ ಈ ಪ್ರಾಬ್ಲಮ್ ಇರೋರು, ಸೊಂಟ ನೋವು, ಕತ್ತು ನೋವು, ಕಾಲು ನೋವು ಎಲ್ಲ ಇರೋರಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.